ನಾಗದೇನಹಳ್ಳಿ ಗ್ರಾಮದಲ್ಲಿ ಶ್ರೀ ರುಕ್ಮಿಣಿ ಸತ್ಯಭಾಮ ಸಮೇತ ಶ್ರೀ ವೇಣುಗೋಪಾಲ ಸ್ವಾಮಿ ಬ್ರಹ್ಮರಥೋತ್ಸವ ಕಾರ್ಯಕ್ರಮದಲ್ಲಿ ಸಹಸ್ರ ಸಂಖ್ಯೆಯ ಭಕ್ತರು ಭಾಗವಹಿಸಿ ಎಲ್ಲರಿಗೂ ಪ್ರಸಾದ ವಿನಿಯೋಗ ಮತ್ತು ಊಟದ ವ್ಯವಸ್ಥೆ ಹಮ್ಮಿಕೊಂಡಿದ್ದು, ಬ್ರಹ್ಮರಥೋತ್ಸವ ವಿಶೇಷತೆ ಗಣಪತಿ ದೇವಸ್ಥಾನ ಭಕ್ತರಿಗೆ ಮಜ್ಜಿಗೆ ಮತ್ತು ಪ್ರಸಾದ ವಿತರಣೆ. ನಾಗದೇನಹಳ್ಳಿ ಗ್ರಾಮದ ಬಾಲಾಜಿ ಕುಟುಂಬದವರು ಹಾಗೂ ಗ್ರಾಮಸ್ಥರು ಮತ್ತು ಸುತ್ತಮುತ್ತ ಗ್ರಾಮದ ಎಲ್ಲ ಭಕ್ತರು ಭಾಗವಹಿಸಿ ವಿಶೇಷ ಗಣ್ಯರು ಮಾಜಿ ಸ್ಪೀಕರ್ ಕೆಆರ್ ರಮೇಶ್ ಕುಮಾರ್ ಅವರು, ಉಪ ಲೋಕಾಯುಕ್ತ ವೀರಪ್ಪರವರು, ಕೋಲಾರ ಜಿಲ್ಲಾಧಿಕಾರಿ, ಜಿಲ್ಲಾ ಪಂಚಾಯತ್ ಸಿಇಒ, ತಾಲೂಕು ದಂಡಾಧಿಕಾರಿಗಳು ಸುಧೀಂದ್ರ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳು ಶಿವಕುಮಾರಿ ಮೇಡಂ, ಅರಿಕುಂಟೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮಂಗಳಾಂಬ ಮೇಡಂ, ಪಿಡಿಒ ಚಿನ್ನಪ್ಪ, ರೆವಿನ್ಯೂ ಇಲಾಖೆ ಜನಾರ್ದನ್ ಹಾಗೂ ಸಿಬ್ಬಂದಿ ವರ್ಗದವರು, ಗ್ರಾಮ ಲೆಕ್ಕಾಧಿಕಾರಿಗಳು, ಮಾಜಿ ದಂಡಾಧಿಕಾರಿಗಳು, ಗ್ರಾಮದ ಹಿರಿಯರು, ಎನ್ಜಿ ನಂಜುಂಡರಾಯರವರು ಮತ್ತು ಕುಟುಂಬದವರು ಉಪಸ್ಥಿತರಿದ್ದು ಹಾಗೂ ಉತ್ಸವ ಮಾಡಿರುವ ಎಲ್ಲ ಸೇವಾಕರ್ತರು ಗೌರವಾನ್ವಿತರು. ಬ್ರಹ್ಮರಥೋತ್ಸವದ ಅಂಗವಾಗಿ ಶಾಶ್ವತ ದಾನಿಗಳು ಹಾಗೂ ದೇವಾಲಯ ನಿರ್ಮಾಣಕ್ಕೆ ಹಾಗೂ ರಾಜಗೋಪುರಕ್ಕೆ ಸಹಕರಿಸಿದ ಎಲ್ಲ ಮಹನೀಯರಿಗೆ ಗ್ರಾಮಸ್ಥರು ಕೃತಜ್ಞತೆ ಹಾಗೂ ರುಕ್ಮಿಣಿ ಸತ್ಯಭಾಮ ಶ್ರೀ ವೇಣುಗೋಪಾಲ ಸ್ವಾಮಿ ಸೇವಾ ಸಂಘ ನಾಗದೇನಹಳ್ಳಿ ಆಡಳಿತ ಮಂಡಳಿಯ ಗೌರವಾನ್ವಿತ ಎಲ್ಲ ಸದಸ್ಯರು, ಅಧ್ಯಕ್ಷರು ಎನ್ಜಿ ವೆಂಕಟರೆಡ್ಡಿ, ಕಾರ್ಯದರ್ಶಿ ಎನ್ ನಾರಾಯಣಸ್ವಾಮಿ, ಖಜಾನ್ಸಿ ಬಿ ಸೀತಾರಾಮರೆಡ್ಡಿ, ಸದಸ್ಯರು ಕೃಷ್ಣಾರೆಡ್ಡಿ, ಎಂ ದೇವರೆಡ್ಡಿ, ವಿ ವೆಂಕಟರೆಡ್ಡಿ, ಎನ್ಎನ್ ಕೃಷ್ಣಾರೆಡ್ಡಿ, ಲಕ್ಷ್ಮೀನಾರಾಯಣಪ್ಪ, ಸೀತಾರೆಡ್ಡಿ, ಶ್ರೀನಾಥ್, ಸೀತಪ್ಪ, ಶ್ರೀಮತಿ ನಾರಾಯಣಮ್ಮ ಉಪಸ್ಥಿತರಿದ್ದರು. ಹಾಗೂ ಗೌರವಾನ್ವಿತ ಸದಸ್ಯರು ಎ ಧನಂಜಯ್ ಬೆಂಗಳೂರು, ಆರ್ ಗೋಪಾಲ್ ಸಿಗೇಹಳ್ಳಿ, ಎಂ ರವಿ ಗೊಂದಲಗುರ್ಕಿ, ಎಂಜಿ ಮಂಜುನಾಥ್ ಗೌಡ, ಎನ್ ವಿ ನಂಜಪ್ಪ, ರಾಧಾರಮಣಯ್ಯ, ವೆಂಕಟೇಶ್ ರೆಡ್ಡಿ, ಜಿಆರ್ ಶ್ರೀನಿವಾಸ ಮೂರ್ತಿ, ನಾಗೇಶ್, ರಾಮರೆಡ್ಡಿ ಎಲ್ಲರೂ ಭಾಗವಹಿಸಿದ್ರು. ಬ್ರಹ್ಮರಥೋತ್ಸವ ಬಹಳ ಅದ್ದೂರಿ ಸಂಭ್ರಮ ಆಚರಣೆ ನೆರವೇರಿಸಿದ್ರು. ಸ್ಥಳೀಯ ಅರ್ಚಕರು ಪ್ರಭಾಕರ್ ಬಾಬು, ಸಂಪತ್ ಕುಮಾರ್, ವೇಣುಗೋಪಾಲ್ಚಾರ್ ಹಾಗೂ ವಿವಿಧ ರೀತಿಯ ಎಲ್ಲ ಜಿಲ್ಲಾ ಮಟ್ಟದ, ತಾಲೂಕು ಮಟ್ಟದ, ಹೋಬಳಿ ಮಟ್ಟದ ಎಲ್ಲ ಗ್ರಾಮಗಳ ಜನಸಾಮಾನ್ಯರು, ಭಕ್ತರು ದೇವರ ಕೃಪೆಗೆ ಪಾತ್ರರಾಗಿ ಆಶೀರ್ವಾದ ಪಡೆದರು. ನಾನು ಎನ್ ಜಿ ನಂಜರಾಜ್ ಅಂತ. ನಾನು ತಾಲೂಕು ದಂಡಾಧಿಕಾರಿಗೆ 1991ರಲ್ಲಿ ಶ್ರೀನಿವಾಸಪುರ ತಾಲೂಕಿನಲ್ಲಿ ನಾನು ಕೆಲಸ ನಿರ್ವಹಿಸುತ್ತಿದ್ದೆ. ನಮ್ಮದು ಎನ್ ಜಿ ಅಂದರೆ ನಾಗದೇನಹಳ್ಳಿ ನಂಜರಾಜ್ ಅಂತ. ನಮ್ಮ ತಂದೆ ಗೋಪಾಲಯ್ಯ ಅಂತ. ಅವರು ಗೋಪಾಲಯ್ಯನವರು, ಅವರು ಅಮಲ್ದಾರಾಗಿ ರಿಟೈರ್ಡ್ ಆಗಿದ್ದರು. ಅವರು ಕೂಡ ಇದೇ ಊರಿನಲ್ಲಿ ಇದೇ ಹುಟ್ಟಿದವರು. ಅವ್ರ ತಂದೆ ನಂಜಪ್ಪ ಅಂತ, ಅವರು ಕೂಡ ಇದೇ ವಾಸಸ್ಥಳ ನಮ್ಮದು. ಆಮೇಲೆ ಚಿಂತಾಮಣಿಗೆ ಶಿಫ್ಟ್ ಆದ್ರು, ಅದು ಬೇರೆ ವಿಚಾರ. ಅವ್ರ ತಂದೆ ತಿಮ್ಮಯ್ಯ ಅಂತ, ಅಲ್ಲಿ ಅವರು ಇಲ್ಲೇ ಗುಟ್ಟು ಬೆಳೆದಿದ್ದು. ಅವ್ರ ಹೆಸರು ತಿಮ್ಮಯ್ಯ ಅಂತ. ಅವರು ವೈದ್ಯರಾಗಿದ್ರು.
ಬಹಳ ವರ್ಷಗಳಿಂದ ನಾವು ಪ್ರತಿ ವರ್ಷ ನಮ್ಮ ತಂದೆ ತಾಯಿ ಎಲ್ಲ ಕರ್ಕೊಂಡ್ ಬರ್ತಾ ಇದ್ರು. ಇಲ್ಲಿ ಬಂದು ನಾವು ದೇವ್ರ ಪೂಜೆ ಮಾಡಿ, ಕುಲದೇವ್ರು ನಮ್ಮ ಕುಲದೇವ್ರು ಶ್ರೀ ವೇಣುಗೋಪಾಲ ಸ್ವಾಮಿ ನಮ್ಮ ಕುಲದೇವರು ರಾಟಿ ಆಗಿಂದ ನಮ್ಮನ್ನ ಕರ್ಕೊಂಡ್ ಬರ್ತಾ ಇದ್ರು. ಎಲ್ಲ ನಾವು ಮರೆಯೋದಕ್ಕಾಗಲ್ಲ. ನಮ್ಮ ನಾಗದೇಹಳ್ಳಿ ಅಂತ ಕೂಡ ನಮ್ಮ ಹುಡುಗ ನಾನು ಬರ್ತೀನಿ ನಡಿ ಅಂತ, ಇನ್ನೂ ಎರಡನೇ ಮಗನಿಗೆ ಸ್ವಲ್ಪ ಕೆಲಸದಿಂದ ಬರಕ್ ಆಗಿಲ್ಲ. ನಮ್ಮ ಎಲ್ಲ ದೇವರು ಈ ಅನುಗ್ರಹದಿಂದ ನಾವು ಎಲ್ಲ ಕೊಟ್ಟು ಒಳ್ಳೆ ಆರೋಗ್ಯ ಮುಹೂರ್ತದಲ್ಲಿ ನಾವು ನಮಗೆ, ನಮ್ಮ ಕುಟುಂಬಕ್ಕೆ, ನಮ್ಗೆಲ್ಲರಿಗೂ ಒಳ್ಳೆ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ನಾ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಈ ಗ್ರಾಮದಲ್ಲಿ ಹುಟ್ಟಿ ಬೆಳೆದು ಅಧಿಕಾರದಲ್ಲಿ ಕೆಲಸ ಮಾಡಿದಂತ ಈ ಸಮಸ್ತ ಜನತೆಗೆ ಎಲ್ಲರ ಒಂದು ವಿಶ್ವಾಸ ಪಡೆದು ಈಗ ಬೆಂಗಳೂರಲ್ಲಿ ವಾಸವಿದ್ದು ಈ ಒಂದು ವೇಣುಗೋಪಾಲ ಸ್ವಾಮಿ ಬ್ರಹ್ಮ ರಥೋತ್ಸವ ಮತ್ತು ಈ ವಿಘ್ನೇಶ್ವರ ದೇವಸ್ಥಾನದ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ತಾವು ಭಾಗಿಯಾಗಿ ಈ ದಿನ ಈ ಬ್ರಹ್ಮ ರಥೋತ್ಸವ ಈ ನಾಗರಹಳ್ಳಿ ಈ ಗ್ರಾಮದಲ್ಲಿ ಸಂಭ್ರಮ ಆಚರಣೆ ಯಾವ ರೀತಿ ಅನಿಸ್ತಾ ಇದೆ? ನನಗೆ ಯಾವತ್ತೂ ಕೂಡ ನಾಗನಹಳ್ಳಿ ಬರ್ಬೇಕು ಅಂದ್ರೆ ಬಹಳ ಸಂತೋಷ ಅನಿಸ್ತಾ ಇದೆ. ಯಾಕೆಂದ್ರೆ ನನಗೆ ಒಂದು ಆಶ್ಚರ್ಯಕರ ವಿಚಾರ ಏನಂದ್ರೆ, ನಾನು ತಹಸೀಲ್ದಾರ್ಗೆ ನಾನು ಹುದ್ದೆಯಲ್ಲಿ ಅಲಂಕರಿಸಬೇಕಾದ 1975 ಕೂಡ ಆಗ್ಬೇಕಾಗಿದ್ದು ಕೂಡ ನಾನು ಲೋಕಾಯುಕ್ತರಲ್ಲಿ ಕೆಲಸ ಮಾಡಿ ಸಂತೋಷ ಬಿಟ್ಟು. ತಮ್ಮಲ್ಲಿ ಇನ್ನೊಂದು ಮಾತು, ತಮ್ಮ ವಂಶ ಪರಂಪರೆ ತಮ್ಮ ಕುಟುಂಬಸ್ಥರಿಂದ ಪ್ರತಿ ವರ್ಷ ಯಾವ ರೀತಿ ಈ ಒಂದು ಜಾತ್ರೆಗೆ ಬರ್ತಾ ಇದ್ರು, ತಮ್ಮ ಒಂದು ಆದಿ ಸಂಕಲ್ಪ ಸೇವೆ ಇರೋವರೆಗೂ ಈ ಒಂದು ಸೇವೆಗೆ ಬಂದು ಈ ಪೂಜಾ ಕಾರ್ಯಕ್ರಮ ತಾವು ಭಾಗಿಯಾಗ್ತಾರೆ. ಮತ್ತು ಈ ರಥೋತ್ಸವಕ್ಕೆ ಪ್ರತಿ ವರ್ಷ ಈಗಲ್ಲ, ನಾವು ಹಿಂದೆಯಿಂದನೂ ಬರ್ತಾ ಇದ್ವಿ, ಈಗಲೂ ಬರ್ತಾ ಇದ್ವಿ. ಆಗಿನ ಕಾಲದಲ್ಲಿ ನನ್ಗೇನು ಜ್ಞಾಪಕ ಇದೆ ಅಂದ್ರೆ 1956 ನಮ್ಮ ತಂದೆ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿದ್ದು ಡಿಸ್ಟ್ರಿಕ್ಟ್ ಬೋರ್ಡಲ್ಲಿ. ರಾತ್ರಿ ಬಂದು ಇಲ್ಲೇ ನಾವು ವಾಸವಾಗಿ ಈ ಪಂಡಾಪುರ ಭಜನೆ ರಾತ್ರಿ ಎಲ್ಲ ನಡೆಸ್ತಾರೆ. ಅಲ್ಲೇ ಕೂತ್ಕೊಂಡು ದೇವ್ರ ಮುಂದೆ ಕೂತ್ಕೊಂಡು ಎಲ್ಲ ನಾನು ನೋಡಿದ್ದೀನಿ. ಬಹಳಷ್ಟು ಅನುಭವ ಇದೆ ಇಲ್ಲಿ ಏನೋ ಒಂಥರ ಸಂತೋಷ ವಿಚಾರ ಆಗಿದೆ ನನಗೆ. ಇಲ್ಲಿ ಬರಬೇಕು ಅಂದ್ರೆ ಕೂಡ ದೇವರ ಅನುಗ್ರಹ ಇರಬೇಕು. ದೇವರ ಅನುಗ್ರಹ ಇದ್ರೆ ನಾವು ಬರೋದು. ದೇವರ ಆಶೀರ್ವಾದ ಪ್ರತಿಯೊಂದಕ್ಕೂ ನಮಗೆ ಅವರು ಪ್ರತಿಯೊಂದು ಎಲ್ಲಾದ್ರೂ ಕಾಯ್ತಾರೆ. ನಮ್ಗೆ ಪ್ರತಿಯೊಂದು ಇರ್ಬೇಕು ಅಂದ್ರೆ ಈ ತರ ಇರ್ಬೇಕು ಅಂದ್ರೆ ಅವರ ಅನುಗ್ರಹ, ಅವರ ಆಶೀರ್ವಾದ ಅವ್ರ ಅಂತ ನಾನೇ ಹೇಳಿ ನನ್ನ ಮಾತನ್ನು वनमाले गदे चंगे चक्रे चनंदके श्रीमान विष्णुर्वासुदेवो अभिरक्षकं शतमानं भवतु शतायुष्येवेन्द्रिये प्रतिष्ठते आरोग्यमस्तु ऐश्वर्याभिवृद्धिरस्तु धनधान्याभिवृद्धिरस्तु पुत्रपुत्राभिवृद्धिरस्तु दीर्घायुष्मान् प्राप्तिरस्तु श्री वरसिद्धि विनायक स्वामी परिपूर्ण कटाक्ष सिद्धिरस्तु अखंड सौभाग्यवते दीर्घ सुमंगले भव प्राप्तिरस्तु लक्ष्मी कृपा कटाक्ष सिद्धिरस्तु आरोग्य ऐश्वर्य धन कनक वस्तु वाहनादि सुश्वेत्र पशुपाल्य आता विघ्नेश्वर स्वामी उद्योग व्यवहार लक्ष्मी कृपा कटाक्ष सिद्धिरस्तु पुत्रस्य विद्या बुद्धि ऐश्वर्य लक्ष्मी कृपा कटाक्ष
ಏನಾಯ್ತಾ ಇಲ್ಲಿ ನನ್ನ ಸೆಲೆಕ್ಟ್ ಆಗಿದ್ರು ಕೂಡ ನನ್ನ ಹೆಸರು ತೆಗೆದು ಲೋಕಾಯುಕ್ತದಲ್ಲಿ ಕೆಲಸ ಮಾಡ್ತಾ 20 ವರ್ಷ ಆದ್ರೆ 14 ವರ್ಷ ಆದ್ಮೇಲೆ ಸುಪ್ರೀಂ ಕೋರ್ಟ್ ನನ್ನ ಕಡೆ ಆಗಿ ತಹಸೀಲ್ದಾರ್ ಆಗಿ ನಾನು ಶ್ರೀನಿವಾಸಪುರಕ್ಕೆ ನಾನು ವರ್ಗಾವಣೆ ಆಗಿ ದೇವ್ರ ದರ್ಶನ ಮಾಡಬೇಕು ಅಂದ್ರೆ ಇದು ಆಶ್ಚರ್ಯಕರ ವಿಚಾರ. ಆಗಿನ ಕಾಲದಲ್ಲಿ ವೆಂಕಟ ಶಿವರೆಡ್ಡಿ MLA ಆಗಿದ್ರು, ಅವ್ರಿಗೆ ಕರ್ಕೊಂಬಂದ್ರು ನನಗೆ. ಆವಾಗ ಅದಕ್ಕೆ ಮುಂಚೆ ಏನಾಗಿತ್ತು ಅಂದ್ರೆ ಇಲ್ಲಿ ಈ ಗ್ರಾಮದಲ್ಲಿ ದೇವರ ರಥೋತ್ಸವ ನಡೀತಾ ಇರ್ಲಿಲ್ಲ, ಬಹಳ ವರ್ಷಗಳು ನಿಂತೋಗಿತ್ತು. ನಾನ್ ಬಂದ್ಮೇಲೆ ನಮ್ಮ ಸಾಹೇಬರು ಬಂದಿದ್ದಾರೆ, ನಾವು ಮಾಡ್ಬೇಕು ಅಂತ ಅವ್ರು 9 ಮಾಡಿ ಅಲ್ಲಿಂದ 91 ಇಲ್ಲಿವರೆಗೂ ಯಾವ ರಥೋತ್ಸವ ನಿಂತಿಲ್ಲ. ಈಗಲೂ ನಡೀತಾ ಇದೆ. ನಾವು ಪ್ರತಿ ವರ್ಷ ಬರ್ತೀವಿ, ದೇವರ ಅನುಗ್ರಹ ಪಡಿತೀವಿ. ನಮ್ಮ ಕುಲದೇವರು ಎಲ್ಲಿ ಹೋದ್ರು ನಾವು ಇದೇ ನಮ್ಮ ದೇವ್ರನ್ನ ಅಂತಾರ ಮಾಡ್ತೀವಿ. ಯಾವ ಕಾರ್ಯಕ್ರಮಕ್ಕಾದ್ರೂ ಅಥವಾ ಪ್ರತಿ ವರ್ಷ ನಾವು ಈ ರಥೋತ್ಸವಿಗೆ ಬಂದು ದೇವ್ರ ದರ್ಶನ ಮಾಡಿ ಭಾಗವಹಿಸಿದ್ದೇವೆ. ಇದ್ರ ಜೊತೆಗೆ ನಮ್ಮ ಅಣ್ಣನವರು NG ರಾಮನಾಥಯ್ಯ ಕೌಶಲ್ಯ ಇದೆ ಅಂತ ನಮ್ಮ ಅತ್ತಿಗೆ ಅವ್ರಿಗೆ ಬಹಳ ಇದ್ರ ಬಗ್ಗೆ ಬಹಳ ಅವ್ರಿಗೆ ಕಾಳಜಿ ವಹಿಸಿ ಅವ್ರು ಕೂಡ ಬಂದು ಅನ್ನದಾನ ಮಾಡಿ ಅವರು ಬಹಳ ಸಂತೋಷ ಪಡಿಸ್ತಿದ್ರು. ಆಗಿನ ಕಾಲದಲ್ಲಿ ನಾರಾಯಣ ರೆಡ್ಡಿ ಅಂತಿದ್ರು, ನಂಜಪ್ಪ ಇದ್ರು, ಆಮೇಲೆ ಬೈರೆಡ್ಡಿ ಅವರಿದ್ರು. ಬೈರೆಡ್ಡಿ ಅಂದ್ರೆ ನಾವೇನು ನಮ್ಮ ತಂದೆಯವರು ನಮ್ಮ ಅಣ್ಣನವರು ಎಲ್ಲ ಪ್ರಸಾದ ತಂದ್ರೆ ಊರಿಗೆಲ್ಲ ಹಂಚುತ್ತಾ ಇದ್ರು. ಊರಿಗೆಲ್ಲ ಅಂದ್ರೆ ಮುಖ್ಯಸ್ಥರಿಗೆಲ್ಲ ಹಂಚಿ ಒಂದು ಅನ್ನ ಸೇವೆ ಮಾಡ್ತಾ ಇದ್ರು. ಅವರು ದೊಡ್ಡ ಮನುಷ್ಯರವರು. ಅವರು अस्मदाचार्य पर्यन्तं वन्दे गुरुपरम्परं यो नित्यमच्युतपदाम्बुजयुग्मरुग्मं यामोऽस्तुत्राणे सुनायमे अस्मद्देशिकात्मदीयं परमाचार्यनशेषणाकुरं श्रीलक्ष्मणयो ಸ್ಟಾರ್ಟ್ ಮಾಡಿ. ಪರಮಾತ್ಮನ ಪರಿಚಯವನ್ನು ಕೊಡೋಕ್ಕೆ ನಾಗದೇಹಳ್ಳಿಯಲ್ಲಿ ಬಂದಿದ್ದೀವಿ. ಎಲ್ಲ ಆತ್ಮಗಳಿಗೆ ಪರಮಾತ್ಮನ ಜ್ಞಾನವನ್ನು ನಾವು ಕೊಡ್ತಾ ಇದ್ದೀವಿ. ಇಲ್ಲಿ ಸರ್ವಿಸ್ ಅನ್ನೋದು ಆಗ್ತಾ ಇದೆ. ಆತ್ಮಕ್ಕೆ ಪರಮಾತ್ಮಕ್ಕೆ ಏನು ಸಂಬಂಧ ಅಂತ ನಾವು ಜ್ಞಾನವನ್ನು ಕೊಡ್ತಾ ಇದ್ದೀವಿ. ಆತ್ಮನು ಜ್ಯೋತಿ ಬಿಂದು ಸ್ವರೂಪ ಆಗಿದೆ. ಆತ್ಮಕ್ಕೆ ತಂದೆ ಪರಮಾತ್ಮ ಶಿವ ಅವರೂ ಜ್ಯೋತಿ ಬಿಂದು ಸ್ವರೂಪ ಆಗಿದ್ದಾರೆ. ಎಲ್ಲ ಆತ್ಮಗಳು ಬಂದು ಜ್ಞಾನವನ್ನು ತಿಳ್ಕೊಳ್ತಾ ಇದ್ದಾರೆ. ಅಕ್ಕ ಅವರೇ, ತಮ್ಮಲ್ಲಿ ಒಂದು ಮಾತು, ಈ ದಿನ ಜಾತ್ರೆ ಪ್ರಯುಕ್ತ ಈ ಥರ ಓಂ ಶಾಂತಿ ಆಧ್ಯಾತ್ಮಿಕ ವಿಚಾರ ಹೇಳ್ತಿದ್ದೀರಲ್ಲ, ಯಾವ ರೀತಿ ಜ್ಞಾನ ಆಧ್ಯಾತ್ಮಿಕ ವಿಷಯಗಳನ್ನು ನಮ್ಮ ಜನರಿಗೆ ತಿಳಿಸ್ತಿದ್ದೀರಾ? ನಾವು ಅಂದರೆ ಆತ್ಮ ಅನ್ನೋದು ಅವಿನಾಶಿ, ಆತ್ಮಕ್ಕೆ ತಂದೆನೂ ಅವಿನಾಶಿ ಆಗಿದ್ದಾರೆ.
ನಾನು ಆತ್ಮ ಅಂತ ತಿಳಿದು ಪರಮಾತ್ಮನನ್ನು ತಾವು ತಿಳ್ಕೊಂಡಾಗ ಆತ್ಮಕ್ಕೆ ಸುಖ, ಶಾಂತಿ, ಆನಂದ ಅದೆಲ್ಲ ಪರಮಾತ್ಮನಿಂದನೇ ಸಿಗುತ್ತೆ. ಸುಖ ಶಾಂತಿ ಬೇರೆ ಯಾವ ಮನಸ್ಸಿನಿಂದನೂ ಸಿಗಲ್ಲ, ಪರಮಾತ್ಮ ಶಿವನಿಂದನೇ ಸಿಗುತ್ತೆ. ಆ ಪರಿಚಯವನ್ನು ನಾವು ಕೊಡ್ತೀವಿ. ಓಕೆ, ಧನ್ಯವಾದ. ಹಾಗಾದ್ರೆ ಭಗವಂತ ದೊಡ್ಡವಂತ ಇಲ್ಲಿ ಧೈರ್ಯ ಶಕ್ತಿ ಅಂದ್ರೆ ಇವಾಗ ದೇಹ ಅನ್ನೋದೊಂದು ಮಣ್ಣಿಗೆ ಹೋಗೋದು ಗೊತ್ತಾಯ್ತಲ್ವಾ? ಹಾಗಾದ್ರೆ ನನ್ನ ಆತ್ಮ ನನಗೆ ಸಾವೇ ಊರಲ್ಲಿ ಹುಟ್ಟು ಬೆಳೆದವ್ರು ನಾವು. ಇಲ್ಲೇ ಎಲ್ಲ ಸುಮಾರು ಒಂದು ಬಾಲ್ಯವನ್ನು ಇಲ್ಲೇ ಕಳೆದಿದ್ದೀವಿ. ಈಗ ಬೇರೆ ಬೇರೆ ಕಡೆ ವಾಸ ಇದ್ದೀವಿ. ಪ್ರತಿ ವರ್ಷ ಒಂದು ಜಾತ್ರೆ ನಡೆಯುತ್ತೆ, ಅದೊಂದು ವಿಜೃಂಭಣೆಯಾಗಿ ನಡೆಯುತ್ತೆ. ಸುಮಾರು ವರ್ಷದಿಂದ ಪಾಲ್ಗೊಳ್ಳೋಕ್ಕಾಗಿರಲಿಲ್ಲ, ಈಗ ಪಾಲ್ಗೊಂಡಿದ್ದೀವಿ. ತುಂಬ ಖುಷಿ ಆಗ್ತಿದೆ.